ಒಳ್ಳೆ ಕಲಾವಿದಗಳನ್ನ ಈ ಸಮಾಜಕ್ಕೆ ಪರಿಚಯ ಮಾಡಿಕೊಳ್ಳಿಕ್ಕೆ ಅವಕಾಶಗಳಾಗುತ್ತೆ. ಅವನ ವ್ಯಕ್ತಿತ್ವವನ್ನು ರೂಪಿಸ್ಲಿಕ್ಕೆ ಬದಲಾವಣೆಗಳಾಗುತ್ತೆ. ಯಾಕಂದ್ರೆ ಅವರವರೊಳಗಡೆ ಏನೇನು ಸ್ವಭಾವಗಳಿದೆ ಅದನ್ನ ಹೊರಗಡೆ ತೆಗೆದಾಗ ಅವನೊಬ್ಬ ವ್ಯಕ್ತಿಯಾಗಿ ಇವತ್ತು ಸಮಾಜಕ್ಕೆ ಅವನು ಹೊರಗಡೆ ಬಂದು ನಿಂತ್ಕೊಳ್ತಾನೆ. ಹಾಗಾಗಿ ಆ ತರದ ಒಂದು ಸಂದರ್ಭವನ್ನ BK ಸ್ವರ್ಮಾ ಅಂತ ಶ್ರೇಷ್ಠ ಕಲಾವಿದರು ಅವ್ರ ಜೀವನದಲ್ಲಿ ನಡೆದಿರುವಂತಹ ಘಟನೆ ನಿಮ್ ಕಣ್ಣು ಮುಂದೆ ಇಟ್ಟಿದ್ದೇನೆ ನಾನು. ಅವ್ರ ಜೀವನದಲ್ಲಿ ನಡೆದಿದ್ದು ಬರೆಯೋದು ಬೇಡ ಅಂತ ತೀರ್ಮಾನ ಮಾಡಿದವರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಶ್ರೇಷ್ಠ ಕಲಾವಿದರಾಗಿದ್ದಾರೆ. ಅಂದ್ರೆ ಯಾವ ಸಂಗತಿಯನ್ನು ಹೇಳಬೇಕು, ಯಾವುದನ್ನ ಹೇಗೆ ಹುಡುಕಿ ತೆಗಿಬೇಕು, ಯಾವ ರೀತಿ ಪ್ರೇರಣೆಯನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ಘಟನೆ ಒಳಗಡೆ ನಮಗೆ ಗೊತ್ತಾಗುವಂಥದ್ದು. ಹಾಗಾಗಿ ಆ ಕೆಲಸವನ್ನ ಶಾಲೆಗಳಲ್ಲಿ ಶಿಕ್ಷಕರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಶಾಲೆಗಳಲ್ಲಿ ಶಿಕ್ಷಕರು ಮಾಡ್ತಾ ಇದ್ದಾರೆ. ಇರೋಂತ ಎಲ್ಲ ಮಕ್ಕಳಲ್ಲೂ ಒಂದೊಂದು ಇರುತ್ತೆ. ಎಲ್ಲರೂ ಒಂದೇ ತರ ಆಗಿರ್ತಾರ, ಒಂದೇ ತರದ ಚಟುವಟಿಕೆಗಳು ಮಾಡ್ತಾರ ಅಂತ ಹೇಳಿದ್ರೆ ಹಾಗೇನಿಲ್ಲ. ಹಾಗಾಗಿ ಹುಡುಕುವಂತ ಸ್ವಭಾವ, ಯಾರ್ಯಾರಲ್ಲಿ ಯಾವ್ಯಾವ ಗುಣಗಳಿದೆ, ಯಾವ್ಯಾವ ಒಂದು ಕಲಾವಿದರ ಆಗುವಂತ ಒಂದು ಸಂಗತಿಗಳಿದೆ, ಅದನ್ನು ಹುಡುಕಿ ಇವತ್ತು ಈ ಒಂದು ಕಾಂಪಿಟೇಷನ್ಗೆ ಬರೋ ಹಾಗೆ ಮಾಡಿದ್ದಾರೆ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ SP ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.